ಬೆಲೆ ಏರಿಕೆಯ ವಿರುದ್ಧವಾಗಿ ವಿರೋಧ ಪಕ್ಷಗಳು ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಂದರೆ ಬಿಜೆಪಿಯವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದರೆ ದೋಸ್ತಿಗಳಲ್ಲೇ ಈಗ ಅಪಸ್ವರ ಎದ್ಬಿಟ್ಟಿದೆ. ಬಿಜೆಪಿಯವರು ಹೋರಾಟ ಮಾಡಬೇಕಾದ್ರೆ JDSನವ್ರನ್ನ ಕರಿಬೇಕಾಗಿತ್ತಂತೆ. ನಮ್ಮನ್ನು ನೀವು ವಿಶ್ವಾಸಕ್ಕೆ ತಗೊಳ್ಳೋದಿಲ್ವಲ್ಲ, ನಿಮ್ಮಷ್ಟಕ್ಕೆ ನೀವೇ ಹೋರಾಟ ಮಾಡ್ತಾ ಇದ್ದೀರಲ್ಲ ಅಂತ ಕೇಳಿದ್ದಾರೆ. ಅದಕ್ಕೆ ಬಿಜೆಪಿಯವರು ಹಂಗೆ ಉತ್ತರ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ಅವರು ಕೂಡ ಹಿಂದೆ ಇಲ್ಲೇ ಫ್ರೀಡಂ ಪಾರ್ಕ್ ಅಲ್ಲೇ ಹೋರಾಟ ಮಾಡಿದ್ರು. ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡಿದ್ರು. ನಾವೇನು ಅದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ. ಸೊ ಅವರು JDS ಹೋರಾಟವನ್ನ ಅವ್ರು ಮಾಡ್ಬೋದು, ನಮ್ಮ ಹೋರಾಟ ನಾವು ಮಾಡ್ಬೋದು. ಅದೇ ರೀತಿ ಒಪ್ಪಂದ ಆಗಿರುವಂಥದ್ದು. ವಿಧಾನಸಭೆ ಒಳಗಡೆ ನಾವೆಲ್ಲ ಒಟ್ಟಿಗೆ ಮಾಡ್ತೀರಿ. ಚುನಾವಣೆ ಬಂದಾಗ ಒಟ್ಟಿಗೆ ಸ್ಪರ್ಧೆ ಮಾಡ್ತೀರಿ. ಚುನಾವಣೆಯಲ್ಲಿ ಹೊಂದಾಣಿಕೆಗಳನ್ನ ಮಾಡ್ತೀರಿ. ಆ ದೃಷ್ಟಿಯಿಂದ ಈ ಹೋರಾಟಕ್ಕೆ ಅವರು ಬೇಸರ ವ್ಯಕ್ತ ಮಾಡಿರುವಂಥದ್ದು ಒಳ್ಳೇದಲ್ಲ. ಈಗಾಗಲೇ ಅವರು ಒಂದಲ್ಲ 10 ಹೋರಾಟಗಳನ್ನ ಮಾಡಿದ್ದಾರೆ. ಅದಕ್ಕೆ ನಮಗೇನು ಇನ್ವಿಟೇಷನ್ ಕೊಟ್ಟಿಲ್ಲ. ನಾವು 10 ಹೋರಾಟಗಳನ್ನ ಮಾಡಿದ್ದೀವಿ. ಅವ್ರಿಗೆ ಇನ್ವಿಟೇಷನ್ ಇಲ್ಲ ಇದರಲ್ಲಿ. ಆದರೆ ಚುನಾವಣೆ ಬಂದಾಗ ನಾವು ಅವ್ರ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ದೀರಿ. ಲೋಕಸಭೆಯಲ್ಲಿ ಹೊಂದಾಣಿಕೆ ಆಗಿದೆ, ಮುಂದೆ ಬರುವಂತ ಚುನಾವಣೆಗಳು ಒಂದೇ ಆಗಿದೆ. ವಿಧಾನಸಭೆ ನಡೆಯೋಕೆ ಮುಂಚೆನೆ ಒಂದು 5-6 ದಿನ ಮುಂಚೆನೆ ನಾವೆಬ್ಬರು ಸಭೆಗಳನ್ನ ಮಾಡಿ ಅದಕ್ಕೆ ಕುಮಾರಸ್ವಾಮಿಯವರು ಬಂದು ಮಾತಾಡಿದ್ದಾರೆ. ನಾವೆಲ್ಲ ಹೊಂದಾಣಿಕೆಯಿಂದ ಹೋಗ್ತೀವಿ. ಹೋರಾಟ ಇಸ್ ಡಿಫರೆಂಟ್. ಈ ರೀತಿ ರಾಜ್ಯ ಸರ್ಕಾರದ ದುರ್ನಡತೆ ಏನಿದೆ, ಈ ರೀತಿ ಜನಸಾಮಾನ್ಯರ ಒಂದು ಬರೆ ಎಳಿತಕ್ಕಂಥ ಕೆಲಸ ಮಾಡಿದಾಗ ತತ್ಕ್ಷಣ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ನಾನು ನಿನ್ನೆ ದಿನ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ. ನಾವು ಸಹ ಈ ಬೆಲೆ ಏರಿಕೆ ವಿರುದ್ಧ ಹೋರಾಟದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ಒಂದು ಕಾರ್ಯತಂತ್ರ ರೂಪಿಸ್ತಾ ಇದ್ದೇವೆ ಅಂತ ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಮತ್ತೆ ಇತ್ತೀಚೆಗೆ JDS ಪಕ್ಷವು ಸಹ ಗ್ರೇಟರ್ ಬೆಂಗಳೂರು ಬಗ್ಗೆ ಅವರೇ ಪ್ರತ್ಯೇಕವಾಗಿ ಹೋರಾಟವನ್ನು ಮಾಡಿದ್ದಾರೆ. ಆದರೆ ಇದ್ರ ಬಗ್ಗೆ ಬಹಳ ನಾನು ಏನೋ ವ್ಯತ್ಯಾಸ ಇದೆ ಅಂತ ಹೇಳೋದಿಲ್ಲ, ಕೆಲವು ತಪ್ಪಭಿಪ್ರಾಯ ಕಾರಣ ಆಗಿರ್ಬೋದು. ನಮ್ಮ ಉದ್ದೇಶ ಈ ಒಂದು ಸರ್ಕಾರದ ವಿರುದ್ಧ ತತ್ಕ್ಷಣ ಸ್ಪಂದನೆ ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ ಇದೆ. ಏನೇ ಸಣ್ಣ ಪುಟ್ಟ ಗೊಂದಲ ಇದ್ರು ಕೂಡ ನಾವು ಮಾತನಾಡಿ ಬಗೆಹರಿಸ್ತೇವೆ. JDS ಅವರು ಇದಕ್ಕೆ ಬರಬೇಕಾಗಿತ್ತು. ಸಮನ್ವಯದ ಕೊರತೆ ನನಗೇನು ಅನ್ಸೋದಿಲ್ಲ. ಯಾಕೆಂತಂದ್ರೆ ನಮ್ಮ ಪಾರ್ಟಿ ಎಲ್ಲ ಕಾರ್ಯಕ್ರಮಗಳಿಗೆ ಅವ್ರು ಬರಬೇಕು ಅನ್ನೋಂಥದ್ದು ಏನಿಲ್ಲ. ಹಾಗಾಗಿ ಚುನಾವಣೆಗಳೆಲ್ಲ ಒಟ್ಟಾಗಿ ಹೊಂದಾಣಿಕೆ ಆಗಿದೆ ವಿನ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಹೊಂದಾಣಿಕೆ ಅನ್ನುವಂಥ ಪ್ರಶ್ನೆ ಏನಿಲ್ಲ. ಹಾಗಂತೇಳಿ ನಮ್ಮ ಸಂಬಂಧಗಳೇನು ಅಳಿಸಿಲ್ಲ. ವಿಧಾನಸಭೆಯ ಒಳಗೆ ಎಲ್ಲ ವಿಷಯಗಳಲ್ಲೂ ಕೂಡ ಒಟ್ಟಾಗಿ ಪ್ರತಿಭಟನೆಗಳನ್ನ ಮಾಡಿದ್ದೇವೆ, ಹೋರಾಟಗಳನ್ನು ಮಾಡಿದ್ದೇವೆ. ಇದು ಬಿಜೆಪಿಯ ಜನಾಕ್ರೋಶವಾದಂತ ಹೋರಾಟ. ಇನ್ನು NDA ಹೋರಾಟ ಏನಿರಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ನಂತರ ಒಟ್ಟಾಗಿ ಮತ್ತೊಂದು ಹೋರಾಟವನ್ನು ರೂಪಿಸ್ತಾರೆ.